ಸಲ ತಡಿ ಮೊಮ್ಮು ಇನ್ನೂ ಮಾಡ್ತಾರ. ಅಭಿ ಮೊಮ್ಮು ಎಲ್ಲಿ ಉಂಬದ? ಮೊಮ್ಮು ಎಲ್ಲಿ? ಅಲ್ಲೇ. ಹೌದು ಹೌದು. ನೋಡಿ ಇದೇ ಖಾರ ಪುಡಿ ಹಾಕಿರೋ ಮಾಡಿರೋ ಇದು ನಮ್ಮ ದೇಶ ಅಂದ್ರೆ ಇಂಥ ದೇಶದ ಬಗ್ಗೆ ಕೆಡ್ದ ಮಾತಾಡ್ತೀಯ ನೀನು. ನನಗೂ ಒಳ್ಳೇದು. ನಮ್ಮ ಮನೆಯವರು ದಿನ ತಿಂತಾರೆ ಕ್ಯಾರೆಟ್, ಆದ್ರೂ ಕೂಡ ಸ್ವಲ್ಪ ಕೂಡ ಬುದ್ಧಿ ಬೆಳೆದಿಲ್ಲ ಅನ್ಸುತ್ತೆ. ಬೆಳೆದತ್ತ ನಿಂಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗೋ. ಜಿ ಕುಡಿತೀಯಾ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಖಾರ ಪುಡಿ ಹಾಕ್ತಾರೆ ನೋಡ್. ಹೂ ಸ್ಟಾಪ್ಡ್ ಯು? ನಿಮ್ಮನ್ನ ತಡೆದಿರುವವರು ಯಾರು? ನೋಡು ಅವನು ಕೂಡ ಬೇಡ ಅಂತಾನೆ, ಆದ್ರೂ ಕೇಳಲ್ಲ ಮನೆಗೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಅದು ಆ ಇದು ಈ ಇದು ಈ ಅಬಿಗೆ ತುಪ್ಪ ಹಾಕಿ ಮಾಡ್ತಾ ಇದ್ದಾರೆ. ಆನಾಯ್ತು ಹಂಗಾಯ್ತಾ? ಈ ಮನೇಲಿ ಹೆಣ್ಮಕ್ಳಿಗೆ ದೊಡ್ಡ ಟಾಸ್ಕ್ ಏನು ಗೊತ್ತಾ? ಮಕ್ಳಿಗೆ ಊಟ ಮಾಡ್ಸೋದೆ. ಅವು ತಿನ್ನಂಗಿಲ್ಲ. ಟಿವಿ ಹಾಕಿದ್ರು, ಮೊಬೈಲ್ ಕೊಟ್ರು ಅಲ್ಲಿಗೆ ಓಡೋದು ಇಲ್ಲಿಗೆ ಓಡೋದು. ನೋಡಿದ್ರಲ್ಲ ಕಿಚನಿಗೆ ಬಂದೆ. ಮೆಣಸಿನ್ಕಾಯಿ ಇಲ್ಲ, ಖಾರದ ಪುಡಿ ಹಾಕಿ ಉಪ್ಮಾ ಮಾಡ್ತಾರಂತೆ. ನೋಡೋಣ ಯಾವ ರೀತಿ ಮಾಡ್ತಾರಂತ. ಇದು ಟೊಮೊಟೊ ಅದೇನು ಹಸ್ರು ಇರೋದು? ಅಬಿಗೆ ಹಂಗೆ ಸಣ್ಣ ಕೊಯ್ಬೇಕಾ? ನೋಡಿ ನಮ್ಮ ಉಪ್ಪಿಟ್ಟಿಗೆ ದೊಡ್ಡ ಸೈಜ್ ಈರುಳ್ಳಿ, ಸಣ್ಣ ಸೈಜ್ ಟೊಮೊಟೊ. ಅಬಿ ಉಪ್ಪಿಟ್ಟಿಗೆ ಸಣ್ಣ ಸೈಜ್ ಟೊಮೊಟೊ, ದೊಡ್ಡ ಸೈಜ್ ಈರುಳ್ಳಿ. ಹಂಗೇನೆಲ್ಲ ಎರಡು ಸೇಮ್ ಸೈಜ್ ಇದಾವೆ. ಬಾಳ್ಗೆ ಇಟ್ಟಿದ್ದಾರೆ, ಇನ್ನು ಎಣ್ಣೆ ಹಾಕಿಲ್ಲ. ಏನು ಗೊತ್ತಾ, ನಾನು ಒಂದು ಆರ್ಟಿಕಲ್ ಓದಿದೆ. ಒಂದು ತಿಂಗಳು ಎಣ್ಣೆ ಯೂಸ್ ಮಾಡಿಲ್ಲ ಅಂದರೆ ಕೈ ಕಾಲು ನೋವು, ಅಂದರೆ ಈಗ ಕೀಲು ನೋವು ಇರ್ತಾವಲ್ಲ ಅವೆಲ್ಲ ಹೋಗ್ತಾವಂತೆ. ಒಂದ್ಸಲ ಟ್ರೈ ಮಾಡ್ತೀರ ನೀವು? ನಮ್ಮನೆ ನಾನು ದಿನ ಅಂತ ಹೇಳಿ ಸಾಕಾಗೋಗಿದೆ. ಎಣ್ಣೆ ಹಾಕ್ಬೇಡ ಹಂಗೆ ಅಡುಗೆ ಮಾಡಂತ, ಆದರೂ ಕೇಳಲ್ಲ ಅಂತಾರೆ. ಇದು ಫ್ರೈಡ್ ಆಯಿಲ್ ಹಂಗೆ ಅಲ್ಲ. ಒಂದ್ಸಲ ಯೂಸ್ ಮಾಡಿ ಅಲ್ಲ ಎಣ್ಣೆ ಅದು ಇಲ್ಲ. ಒಂದ್ಸಲ ಯೂಸ್ ಮಾಡಿರೋ ಎಣ್ಣೆ ಮತ್ತೆ ಯೂಸ್ ಮಾಡಬಾರ್ದು. ಅರ್ಥ ಆಯ್ತಾ? ನೋಡಿ ಕಡೆಗೆ ಎಣ್ಣೆ ಹಾಕಿದ್ದಾರೆ ತಗೊಂಬಂದು. ಈ ಟೈಮಲ್ಲಿ ಇವನು ಇಲ್ಲೇನೋ ಕೆಲಸ ಮಾಡ್ತಾನೆ ನೋಡಪ್ಪ. ಈಗ ನೋಡು ಹಾಂ ಮೊಮ್ಮ ಉಪ್ಪಿಟ್ಟಿಗಿನ ಜೀರಿಗೆ ಸಾಸಿಗೆ ಕಾಮನ್ ಪಾಯಿಂಟು. ಸಾಸಿವೆ ಹಾಕಿ ಜೀರಿಗೆ ಹಾಕಿದ್ದಾಯ್ತು. ಈಗ ಒಂದು ಸ್ವಲ್ಪ ಕರಿಬೇವು. ನಮ್ಮ ಮನೆಯವ್ರು ಕರಿಬೇವು ಬಾಳೆನ ಹಾಕ್ಬಿಟ್ರು. ದೂರ ಇರ್ಬೇಕು ಮಕ್ಕಳು. ಹಲೋ ಅಭಿ, ಹಲೋ ಸರ್. ಇನ್ನು ಇಂಗ್ರೀಡಿಯೆಂಟ್ಸ್ ಹಾಕ್ಬೋದು. ಇಂಗ್ರೀಡಿಯೆಂಟ್ಸ್ ಅಂದರೆ ಈರುಳ್ಳಿ, ಟೊಮೊಟೊ ಹಾಕಿದ್ದಾಯ್ತು. ಏನಿಲ್ಲ ಗುರು, ಸ್ವಲ್ಪ ಫ್ರೈ ಹಾಕಿದ್ಮೇಲೆ, ಫ್ರೈ ಆದಮೇಲೆ ಖಾರದ ಪುಡಿ ಹಾಕೋದು. ಖಾರದ ಪುಡಿ ಉಪ್ಪು ಹಾಕಿ ಉಪ್ಪು ರವೆ ಹಾಕೋದು ಅಷ್ಟೇ. ಉಪ್ಪಿಟ್ಟು ರೆಡಿ. ಉಪ್ಪಿಟ್ಟು ಇಷ್ಟ ಇಲ್ಲ ತಿನ್ನೋಕ್ಕೆ, ಆದ್ರೂ ಅದನ್ನೇ ಮಾಡ್ತಾರೆ. ಏನಕ್ಕಂದ್ರೆ ತರಕಾರಿ ತಂದಿಲ್ಲ ಅಂತಾರೆ. ಹಲೋ, ತರಕಾರಿ ಇಲ್ಲ, ಅದಕ್ಕೆ ಅದನ್ನೇ ಮಾಡ್ತೀವಿ. ತರಕಾರಿ ಇಲ್ದಾಗ ಒಂದು ಎಮರ್ಜೆನ್ಸಿಗೆ ಉಪ್ಪಿಟ್ಟು, ಒಂದು ಸ್ವಲ್ಪ ಜಗಳ ಆದ್ರೂ ಉಪ್ಪಿಟ್ಟು. ನಮ್ಮ ಮನೆಗೆ ತಿಂತಿ? ನೀನೇನು ತಿಂತಿ? ನಿನಗೆ ಉಪ್ಪಿಟ್ಟು ಬೇಕಾ? ಉಪ್ಪಿಟ್ಟು ಬೇಕಾ ಬೇಡ ಹೇಳಿ ನಿನಗೆ? ಅಭಿ ಉಪ್ಪಿಟ್ಟು ಬೇಕಾ ಬೇಡ ನಿನಗೆ? ಬೇಡಲ್ಲ? ನೋಡು ಅವನು ಕೂಡ ಬೇಡ ಅಂತಾನೆ, ಆದರೂ ಕೇಳಲ್ಲ ಅಂತಾರೆ ಮನೆಗೆ. ಹಾಕ್ತಾ ಇದೀವಿ ನೋಡು ಗುಂಡ. ಇದು ನಿನಗೆ ಅಲ್ಲ, ಇದು ನಿನಗೆ ಉಪ್ಮಾ. ಅದು ಇದು ಇದು ಅಬಿಗೆ ತುಪ್ಪ ಹಾಕಿ ಮಾಡ್ತಾ ಇದ್ದಾರೆ. ಎಣ್ಣೆ ಯೂಸ್ ಮಾಡಬಾರ್ದು ಆ್ಯಕ್ಚುಲಿ, ಖಂಡಿತವಲ್ಲ. ದೊಡ್ಡವರೇ ಅಂಥದ್ರಲ್ಲಿ ಚಿಕ್ಕ ಮಕ್ಕಳಿಗೆ ಎಣ್ಣೆ ಬೇಡ ಅಂತೇಳಿ ಒಂದು ಸ್ವಲ್ಪ ತುಪ್ಪ ಹಾಕಿ. ದೂರ ಸರಿ ಈ ಕಡೆ ಬಾ. ಟೊಮೊಟೊ ಹಾಕಿದ್ದಾಯ್ತು. ಈರುಳ್ಳಿ, ಟೊಮೊಟೊ. ಅವನಿಗೆ ಹೆಂಗೆ ಖಾರ ಪುಡಿ ಹಾಕಲ್ಲ ಅಲ್ಲ? ಏನತಿ? ಪೆಪ್ಪರ್ ಪೌಡ್ರಾ? ಅಭಿ ನಿನಗೆ ಮೊಮ್ಮದು. ಈ ಅದು ಇದು ಈ ಸಾಲ್ಟಾ?
ಸಾಲ್ಟ್ ಒಂದು ಸ್ವಲ್ಪ. ಕ್ಯಾರೆಟ್ ತುರಿದಾಕ್ತಾರೆ ಆ ಉಪ್ಮಾದಲ್ಲಿ ಅವಿಗೆ. ಕ್ಯಾರೆಟ್ ತಿಂದರೆ ಬುದ್ಧಿಶಕ್ತಿ ಬೇಗ ಬೆಳೀತಂತೆ. ಇವನಿಗೇನು ಸ್ವಲ್ಪ ಜಾಸ್ತಿ ಬೆಳೆದ್ಬಿಡತ್ತ ಅಭಿ. ಆ ಈ ನಿನಗೆ ಮೊಮ್ಮ ಅದೇ ಅಮ್ಮ ಮಾಡಕತ್ತಲ್ಲ ಮೊಮ್ಮ ನೋಡ್ಗೋ. ಅಮ್ಮ ಮಾಡ್ತಾಯಿದ್ದಾಳೆ ನಿನಗೆ. ಕ್ಯಾರೆಟ್ ಹಾಕಿದ್ರಿ ಈಗ ಸಣ್ಣದಾಗಿ ತುರ್ಮಿ ಹಾಕಿದ್ರೆ ಅದರಲ್ಲಿ ಮಿಕ್ಸ್ ಆಗಿಬಿಡುತ್ತಲ್ಲ, ಆಗ ಮಕ್ಕಳಿಗೆ ಕಡೆಗೆ ಅನ್ಸಲ್ಲ. ತಡಿ ಮೊಮ್ಮು ಇನ್ನೂ ಮಾಡ್ತಾರ. ಅಭಿ ಮೊಮ್ಮು ಎಲ್ಲಿ ಉಂಬದ? ಮೊಮ್ಮು ಎಲ್ಲಿ? ಅಲ್ಯಾ ಮೊಮ್ಮ ಅಲ್ಲಿ ಉಣ್ಬೇಕಾ ಮೊಮ್ಮ? ಅಯ್ಯಯ್ಯೋ. ಅಮ್ಮ ಮಾಡ್ತಾಳ ಮೊಮ್ಮ. ಹಿಂಗೆ ಅನ್ಬೇಕಾ ಮೊಮ್ಮ? ಅಯ್ಯಯ್ಯ. ನೋಡಿ ಈ ಥರ ಆಗಿದೆ. ಪೆಪ್ಪರ್ ಪೌಡ್ರಾ ಅದು? ಸ್ವಲ್ಪ ಪೆಪ್ಪರ್ ಪೌಡ್ರ್ ಹಾಕು. ಮೆಣಸಿನ ಪುಡಿ. ಅವಳು ನೋಡಿ ನನಗೆ ಊಟ ತಿನಿಸು ಬಾಯಲ್ಲಿ ಹಾಕು ಅಂತ ಕೇಳ್ತಾ ಇದ್ದಾನೆ. ದೂರ ಇರೋ ಗುಂಡ, ದೂರ ಇರಪ್ಪ, ದೂರ ಇರ್ಬೇಕು. ನೀರು ಅಂದಾಜು ಲೆಕ್ಕ ಅಷ್ಟೇ. ಆ್ಯಕ್ಚುಲಿ ಮಕ್ಕಳಿಗೆ ಸ್ವಲ್ಪ ನೀರು ಜಾಸ್ತಿ ಹಾಕಿ ತೆಳವು ಮಾಡಿದ್ರೇ ಸರಿ ಇರುತ್ತೆ. ಅಂದರೆ ಗಂಜಿ ಥರ ಒಂದ್ಸಲ ಲೈಟಾಗಿ ಗಂಜಿ ಥರ, ಫುಲ್ ಗಂಜಿ ಅಲ್ಲ, ಒಂಥರ ಜಾಸ್ತಿನೇ. ಇನ್ನು ನಮ್ಮದು ರೆಡಿ ಆಯಿತು. ಆ ಕಡೆಗೆ ಖಾರ ಪುಡಿ ಹಾಕಮ್ಮ ಈಗ. ಹಾಂ ಹಾಕ್ತಿರು. 1 ಮಿನಿಟ್ ಎಣ್ಣೆಯಲ್ಲಿ ಫ್ರೈ ಮಾಡಿ ಆಮೇಲೆ ನೀರು ಹಾಕ್ಬಿಡು. ಭಾಳ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡಬೇಡಿ, ಯಾಕಂದ್ರೆ ಖಾರದ ಪುಡಿ ಕೆಂಪು ಕರ್ರಗಾಗ್ಬಿಡುತ್ತೆ, ಆಮೇಲೆ ತಿನ್ನೋಕ್ಕಾಗಲ್ಲ. ಅಲ್ಲೇ ಹೇಳಲಿ. ಮತ್ತೆ ವಿಡಿಯೋ ಎಲ್ಲ ನೋಡ್ರೆಲ್ಲ ಇವ್ರೇನ ಇನ್ನೂ ಹುಡುಗ ಅನ್ನ ಹಾಕಿಲ್ಲ ಅನ್ಕಂತಾರೆ ಆಮೇಲೆ. ಅಭಿ ಬಿಡೈ ಸಾಕು, ಅರ್ಶಿನ ಬಿಡಾಕ್ ಕೊಡ್ಬಿಡು. ಜೀ ಕುಡಿತೀಯಾ? ಕುಡಿ. ಗೊತ್ತಿಲ್ಲ, ನಾವು ಖಾರ ಪುಡಿ ಹಾಕಿ ಫಸ್ಟೇ ಉಪ್ಪು ಮಾಡ್ತಿರೋದು, ಯಾವ ರೀತಿ ಆಗುತ್ತೆ ಅಂತ. ಒಂದೇ ಗ್ಲಾಸ್ ಮಾಡೋದು, 2.5 ಗ್ಲಾಸ್ ನೀರು ಹಾಕ್ಬೇಕು. ಎಷ್ಟು? 1 ಗ್ಲಾಸ್ ಉಪ್ಪುಮಾಗಿ 2 ಗ್ಲಾಸ್ ನೀರಾ? ಬಿಯಮ್ಮ ಏನು ಗುರು ಇದು? ಒಳ್ಳೆ ಟೊಮೊಟೊ ಸರಂಗ ಆಗ್ಬಿಡುತ್ತೆ ಇದು. ಉಪ್ಪು ಮಾಡಿರೋದು. ಅಯ್ಯಮ್ಮ ಆನೆ ಅಯ್ಯಮ್ಮ ಅದಾ ನೋಡಿ. ಅಷ್ಟು ನೀರಿಗೆ ಒಂದು ಸಣ್ಣ ಗ್ಲಾಸ್ ರವೆ ಅಷ್ಟೇನೆ ಮಕ್ಕಳಿಗೆ. ಅಬಿಗೆ ಮಾಡಿರೋ ಉಪ್ಪಿಟ್ಟು ಇಲ್ಲಿದೆ ನೋಡಿ. ತಿನ್ಸಕ್ಕೆ ಅವ್ರಮ್ಮ ಟ್ರೈ ಮಾಡ್ತಾ ಇದ್ದಾರೆ, ಆದರೂ ನಾನು ತಿನ್ನಲ್ಲ. ನಾನವನಲ್ಲ ಅನ್ನಂಗೆ ಹೇಳ್ತಾನೆ ನಮ್ಮ ಅಭಿ. ನೋಡಿ ಟಿ ವಿ ನೋಡ್ತಾನೆ, ಕಣ್ಣು ಮಿಡ್ಸಂಗೆ ಟಿ ವಿ ನೋಡ್ತಾನೆ, ಬಟ್ ಊಟ ಮಾತ್ರ ಮಾಡಲ್ಲ ಅಂತಾನೆ. ಇದು ವ್ಯವಹಾರ. ಇನ್ನು ನಮಗೆ ಮಾಡಿರೋ ಉಪ್ಪಿಟ್ಟು ಯಾವ ರೀತಿ ಅಂತ ತೋರಿಸ್ತೀನಿ ಖಂಡಿತವಾಗ್ಲು. ಪುಡಿ ಹಾಕಿರೋ ಉಪ್ಪಿಟ್ಟು ಯಾವ ರೀತಿ ಇದೆ. ಪ್ಲೇಟು 1 2 3 ಸ್ಟಾರ್ಟ್ ನ್ಯಾವ್. ಏನೋ ಒಂಥರ ವಿಚಿತ್ರ ಕಾಣ್ತಾ ಇದೆ ಅಲ್ವಾ? ವಿಚಿತ್ರ ಏನಿಲ್ಲ, ಅದೇ ಉಪ್ಪಿಟ್ಟು ರವ, ಟೊಮೊಟೊ, ಈರುಳ್ಳಿ, ಮೆಣಸಿನ್ಕಾಯಿ ಕಾಣ್ತಾ ಇಲ್ಲ, ಖಾರ ಪುಡಿ ಹಾಕಿವ ಅಷ್ಟೇ ನೋಡಿ. ಇದೇ ಖಾರ ಪುಡಿ ಮಾಡಿರೋ ಉಪ್ಪಿಟ್ಟು. ಈಗ ತಿಂದು ಟೇಸ್ಟ್ ಬೇರೆ ಮಾಡೋಣ. ಇನ್ನು ಪ್ಲೇಟಲ್ಲೇ ಹಾಕ್ತಾರೆ. ಹಾಕು, ಸ್ವಲ್ಪ ಹಾಕು ಫಸ್ಟ್. ಬಿಡು, ಸಾಕು ಬಿಡು. ಎಲ್ಲ ಆನ್ ಮಾಡ್ತೀನಿ. ಉಪ್ಪಿಟ್ಟು ತಿನ್ನೋದೇ ಕಷ್ಟ ಅಂತಂದ್ರೆ ಉಪ್ಪಿನಕಾಯಿ ಏನಾದ್ರು ಚಟ್ನಿ ಪುಡಿ ಇಲ್ಲ ಅಂದ್ರೆ ಈಗಿನ ಕಷ್ಟ ಆಗುತ್ತೆ. ಅದು ತಿನ್ನಬೇಕು, ಏನೂ ಮಾಡೋಕ್ಕಾಗಲ್ಲ. ಸುಡ್ತಾ ಇದೆ, ಏನು ಮಾಡ್ಬೇಕು ಹೇಳಿ? ಉಪ್ಪು ಅಂತ ಉಳ್ಕೊಂಡು ತಿನ್ಬೇಕು ಅಷ್ಟೇ. ಖಾರ ಅನಿಸುತ್ತೆ, ಖಾರ ಪರವಾಗಿಲ್ಲ, ಟೇಸ್ಟ್ ಚೆನ್ನಾಗಿದೆ. ಸ್ವಲ್ಪ ಖಾರ ಸಸ್ಬಿಟ್ರೆ ನಥಿಂಗ್, ಎಲ್ಲ ಸೂಪರ್, ಡನ್. ಫೋಟೋನಾ?
ವಿಡಿಯೋ ಮಾಡಿ ಆಮೇಲೆ ಬೇಕು